ಇವಾಗೆಲ್ಲ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು. ನಾನು ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಇವತ್ತು ಆಷಾಢದ ಮಾಸದ ಮೊದಲನೇ ಶುಕ್ರವಾರ ಆಗಿದೆ. ಸೊ ಇವತ್ತು ನಾವು ಯಾವುದಾದ್ರು ಹೆಣ್ಣು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ತುಂಬ ಆಲ್ ಟೈಮ್ ಫೇವ್ರೇಟ್ ಬನಶಂಕರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನಶಂಕರಮ್ಮ ದೇವಸ್ಥಾನಕ್ಕೆ ಬೇಗ ಕೆಲಸದಿಂದ ಬಂದು ಎಲ್ಲ ಕೆಲಸ ಎಲ್ಲ ಮಾಡಿ ಕ್ವಿಕ್ಕಾಗಿ ಒಂದು ತೋಟಕ್ಕೆ ಸ್ನಾನ ಮಾಡಿಸಿ ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ಪೂಜೆ ಮಾಡಬೇಕು. ಇವಾಗ ಮಳೆ ಬರ್ತಾ ಇದೆ. ಇಷ್ಟೊತ್ತು ಜೋರು ಮಳೆ ಬಂತು, ಇವಾಗ ಲೈಟಾಗಿ ಬರ್ತಾಯಿದೆ. ಸೊ ಇವಾಗ ನಮ್ಮ ಅಕ್ಕ ಬರ್ತಾ ಇದ್ದಾಳೆ. ನಮ್ಮ ಅಕ್ಕ ಬಂದ ತಕ್ಷಣ ಹೋಗೋದು. ಇವಾಗ ಮಳೆ ನಿಂತಿದೆ. ಇವಾಗ ನಾನು ಗಿಡ ನೋಡೋಕೆ ಹೋಗ್ತಾಯಿದ್ದೀನಿ. ಏನಕ್ಕಂದರೆ ನಾನು ಕೊತ್ತಂಬರಿ ಮತ್ತು ಪುದೀನ ಗಿಡ ಹಾಕಿದ್ದೆ. ಆಮೇಲೆ ಟೊಮೆಟೊನೂ ಹಾಕಿದ್ದೆ. ಟೊಮೆಟೊ ಅದು ಗೊತ್ತಿಲ್ಲ ಬರ್ತಾಯಿದೆಯಾ ಏನು ಅಂತ. ಇವಾಗ ಇವೆರಡು ಬರ್ತಾ ಇರುತ್ತೆ. ನೀರಾಗ ನಾವು ಅಪ್ಪ ನೀನು ಹೇಳಿದ್ರು ಸ್ವಲ್ಪ ಚಿಗುರ್ತಾ ಇದೆ ಅಂತ. ಇಲ್ಲಿ ಇದೆ ಯಾವ್ದಿದು ಕೊತ್ತಂಬರಿ. ಇದು ಕೊತ್ತಂಬರಿನೇ, ಇದು ಕೊತ್ತಂಬರಿನೇ. ಇದು ಐ ಥಿಂಕ್ ಟೊಮೆಟೊ ಅನಿಸುತ್ತೆ. ನೋಡೋಣ ಬಂದಮೇಲೆ ಗೊತ್ತಾಗುತ್ತೆ. ಇದು ಕೊತ್ತಂಬರಿನೇ. ಇಲ್ಲಿಕ್ಕಿತ್ತು ಪುದೀನ ಫುಲ್. ಅವತ್ತು ಇಷ್ಟು ಸಿಕ್ಕಿತ್ತು. ತಿನ್ಬೇಡ. ಇದು ತುಳಸಿ ಗಿಡ, ಇದು ತುಳಸಿ ಗಿಡ, ಇದು ದಾಸವಾಳ. ನೋಡೋಣ ಹೆಂಗೆ ಬರುತ್ತೆ ಅಂತ. ಬಟ್ ಇವೆರಡಂತೂ ತುಂಬ ಖುಷಿ ಆಯಿತು. ಅದಕ್ಕೆ ನೀರು ಹಾಕ್ತಾ ಇರ್ತೀವಿ, ಯಾವಾಗಲೂ ವಾಟರಿಂಗ್ ಮಾಡ್ತಾ ಇರ್ತೀವಿ. ಒಂದು ದಿವಸಕ್ಕೆ ಒಂದು ಸಲ ಅಷ್ಟೇ ಹಾಕೋದು, ಜಾಸ್ತಿ ಹಾಕಲ್ಲ. ಆ್ಯಂಡ್ ಇವಾಗ ಮಳೆ ಬೇರೆ ಬಂತು. ಆವಾಗಲೇ ಗೊತ್ತಿಲ್ಲ ಮಳೆ ಬರುತ್ತೆ ಅಂತ. ಆವಾಗಲೂ ಹಾಕ್ಬಿಟ್ಟು ಹೋದು. ಇವಾಗ ಮಳೆ ಬಂದು ನಾವು, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಪಾಪ ಎಲ್ಲರೂ ಹೋಗ್ತಾ ಇದ್ವಿ. ಹಾಯ್ ಹಾಯ್ ಮಾಡು, ನೀಟಾಗಿ ಮಾಡೋಣ. ಇವಾಗ ನಮ್ಮ ಅಕ್ಕ ಬಂದಿದ್ದಾಳೆ, ಅವಳ ಮನೇಲಿದ್ದಾಳೆ. ಅವಳನ್ನ ಕರ್ಕೊಂಡು ಇವಾಗ ನಾವು ಟೆಂಪಲ್ಗೆ ಹೋಗಬೇಕು. ಇವತ್ತು ಇವನ ಗಾಡಿ ಎತ್ಕೊಟ್ಟೋದ್ವಿ. ನನ್ನ ಗಾಡಿ ಫುಲ್ ರೆಸ್ಟಲ್ಲಿದೆ. ಇವಾಗ ನಾವು ಮಳೆ ಬೇರೆ ಬರ್ತಾ ಈಸಿಯಾಗಿ ಹೋಗಿ ದೇವ್ರ ದರ್ಶನ ಮಾಡಾಯಿತು. ಆ ದೇವರು, ಆ ತಾಯಿ ಬನಶಂಕರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ನೋಡ್ತಾ ಇರೋರಿಗೆ ಇಲ್ಲಿಂದಲೇ ಬ್ಲೆಸ್ಸಿಂಗ್ಸ್ ಇರಲಿ. ಯಾವಾಗಲೂ ಎಲ್ಲರೂ ಚೆನ್ನಾಗಿರಲಿ ಅಂತ ಇಷ್ಟಪಡ್ತೀನಿ. ಇವಾಗ ನಾವು ಕ್ಯೂರಲ್ಲಿ ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡಿಕೊಂಡು. ಆಲ್ಮೋಸ್ಟ್ ಯಾವಾಗಲೂ ಇದು ಬರಬೇಕಾದಾಗ ಯಾವಾಗಲೂ ಅಷ್ಟು ಜನ ಇರ್ತಾ ಇರಲಿಲ್ಲ, ಫ್ರೀ ಇರ್ತಿತ್ತು. ಬಟ್ ಇವಾಗ ಇದು ಆಷಾಢ ಸೀಸನ್ ಅಲ್ವಾ, ಇವಾಗ ಜಾಸ್ತಿ ಜನ ಇದ್ದಾರೆ. ಏನು ಮಾಡೋದು, ಹೋಗಲೇಬೇಕು ಕ್ಯೂ. ಪೂಜೆ ಮಾಡಿ ತೆಗಿಬೇಕು. ಇವಾಗ ತಾನೇ ಎಲ್ಲ ದರ್ಶನ ಎಲ್ಲ ಆಯಿತು. ಆ್ಯಂಡ್ ನಾವು ಆರತಿ ಮಾಡೋ ಟೈಮಲ್ಲೇ ಮಹಾಮಂಗಳಾರತಿ ಕೂಡ ಮಾಡಿದ್ರು. ಥರ ರಶ್ ಇದೆ, ಬಟ್ ಅಷ್ಟೊಂದೇನು ಅನಿಸಿದೆ. ಯಾಕಂದರೆ ಯಾವಾಗಲೂ ಮೋಹ ಆಗ್ತಾಯಿತ್ತಲ್ವ, ರಶ್ ಏನು ಗೊತ್ತಾಗಿಲ್ಲ. ಸೊ ಇವಾಗೆಲ್ಲ ಪೂಜೆ ಮಾಡಿಬಿಟ್ಟು ಆರತಿ ಎಲ್ಲ ಮಾಡಿಬಿಟ್ಟು ಕೂತಿದ್ದೀವಿ. ಇದು ಎಲ್ಲಿ ಬಂದರೆ ಎಲ್ಲರೂ ಫುಲ್ ಜನ ಅಂದರೆ ಜನ. ಇವತ್ತು ಫಸ್ಟ್ ವಾರಕ್ಕೆ ಇಷ್ಟು ಜನ, ಇನ್ನು ನೆಕ್ಸ್ಟ್ ಇಷ್ಟು ಜನ ಇವಾಗೆಲ್ಲ ದೇವಸ್ಥಾನ
ನಾನು ದರ್ಶನ ಎಲ್ಲ ಮುಗೀತು. ನಾನು